ಬಂದೆ ಬಂದೆ. ಪ್ರಿಂಟ್ಔಟ್ ತೆಗೆದ್ರ? ಇಲ್ಲ ಸರ್, ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸರ್. ದೊಡ್ಡ ಸಾಹೇಬ್ರು ಬಂದ್ರ? ರೀ, ಟೈಮ್ ಸೆನ್ಸ್ ಇಲ್ವಲ್ರಿ ನಿಮಗೆ? ಇವತ್ತು ಲೇಟಾಗಿ ಬರ್ಬೇಕೇನ್ರಿ? ಬರ್ತಾರೆ, ಬೇಗ ಹೋಗ್ರಿ. ಸರಿ ಸರ್. ಫೈಲ್ ಎಲ್ಲೋಯ್ತಪ್ಪ? ಏ ಯಾರ ನೀನು? ನನ್ನ ಪರ್ಸೆಕ್ಟ್ ಹೋಗ್ತಾ ಇದೆಯಾ? ನಾನು ನಿಮ್ಗೆ ಕೊಟ್ಟಿರೋ ಸಾಲನ ವಾಪಸ್ ತಗೊಳ್ಬೇಕು. ಏ ನಿಂಗೆ ತಲೆ ಕೆಟ್ಟಿದ್ಯಾ? ನೀನ್ ಯಾವಾಗ ನಂಗೆ ಸಾಲ ಕೊಟ್ಟಿದ್ದೆ? ಅದೇ ಆಟೋದವ್ರಿಗೆ ನೀವು ದುಡ್ಡು ಕೊಡಬೇಕಾಯ್ತು, ನಿಮ್ಮ ಬದಲು ನಾನು ದುಡ್ಡು ಕೊಟ್ಟೆ. ಅದು ನಾನು ನಿಮ್ಗೆ ಕೊಟ್ಟಿರೋ ಸಾಲ ಅಲ್ವಾ? ಯಾವನ ನೀನು? ಯಾರ ಹತ್ರ ಮಾತಾಡ್ತಾ ಇದೆಯಾ ಗೊತ್ತಾ? ಕಾನ್ಸ್ಟೇಬಲ್ ವಿನೋದ್. ಏನು ಗೊತ್ತಾಗಬೇಕಾಯ್ತು ಹೇಳಿ? ಹೇ, ಯಾವನ ನೀನು? ಹೇಳ್ತೀನಿ, ನಾನು ಯಾರು ಅಂತ ಹೇಳ್ತೀನಿ. ಇಷ್ಟೊತ್ತು ಈ ಸ್ಟೇಷನ್ನ ಈ ಫೈಲ್ಗಳನ್ನ ಯಾರಿಗೋಸ್ಕರ ರೆಡಿ ಮಾಡ್ತಿದ್ರಿ? ಯಾರಿಗೋಸ್ಕರ? ಬರ್ತಾ ಇದ್ದು ಸರ್. ಎಎಸ್ಪಿ ವಿಕ್ರಾಂತ್ ನಾಯಕ್. ವೆಲ್ಕಮ್ ಟು ಗೋಕರ್ಣ ಸರ್. ರಾಮಚಂದ್ರ ಅವರೇ, ಈ ಕ್ಷಣನೇ ಈ ಕಾನ್ಸ್ಟೇಬಲ್ ವಿನೋದ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸರ್, ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ಲ ಸರ್. ಸರ್, ಮಕ್ಕಳು ಮರಿ ಇದೆ ಸರ್, ದಯವಿಟ್ಟು ನನ್ನ ಕ್ಷಮಿಸಿ ಸರ್. ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ಲ ಸರ್. ಸರ್, ಕಾರಣ ಗೊತ್ತಾಗಿಲ್ಲ. ಕಾರಣ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಕಳ್ತನ ಮಾಡಿದ್ದಾರೆ. ಒಬ್ಬ ಆಟೋ ಡ್ರೈವರ್ ಅನ್ನ ಕಿತ್ಕೊಂಡಿದ್ದಾರೆ. ಬೈ ದ ವೇ, ಈ ಸ್ಟೇಷನ್ನಲ್ಲಿ ಕಾನೂನಿಗೆ ಬೆಲೆ ಇಲ್ವಾ? ಬರೀ ಇದಕ್ಕೆನಾ? ಸರ್, ನಂಗೆ ಅರ್ಥ ಆಗಲಿಲ್ಲ. ನಿಮ್ಗೆ ಅರ್ಥ ಆಗದಿದ್ರೆ ಒಬ್ಬ ವ್ಯಕ್ತಿನ ಜೀಪಿಗೆ ಕಟ್ಕೊಂಡು ಗೋಕರ್ಣ ಬೀದಿ ಬೀದಿಲಿ ಎಳ್ಕೊಂಡು ಹೋಗ್ತಿರ್ಲಿಲ್ಲ. ಯಾವ IPC ಸೆಕ್ಷನ್ ನಿಮ್ಗೆ ಇದನ್ನ ಮಾಡು ಅಂತ ಹೇಳುತ್ತೆ? ಸರ್, ಹಿ ಈಸ್ ಎ ಕ್ರಿಮಿನಲ್. ಓಹ್, ನೀವು ಪೊಲೀಸ್ ಕೆಲಸನ ಬಿಟ್ಬಿಟ್ಟು ಜಡ್ಜ್ ಕೆಲಸ ಮಾಡ್ತಾ ಇದ್ದೀರಾ? ನಮ್ಮ ಕೆಲಸ ಏನಿದ್ರು ಕಾನೂನನ್ನ ಕಾಪಾಡೋದಷ್ಟೇ, ಹೊಸ ಕಾನೂನನ್ನ ಸೃಷ್ಟಿ ಮಾಡೋದಲ್ಲ. ಸರ್, ಇದು ನಿಮಗೆ ಗೊತ್ತಿಲ್ಲ? ನನಗೆಷ್ಟು ಗೊತ್ತೋ ಅಷ್ಟೇ ಸರ್. ಸರ್, ಕಾರಣ ಇಲ್ಲದೆ ನಾನೇನು ಮಾತಾಡೋದಿಲ್ಲ. ಕಾರಣ ಇರ್ಲಿ ಬಿಡ್ಲಿ, ಕಾನೂನನ್ನ ಮುರಿಯೋ ಹಕ್ಕು ಯಾರಿಗೂ ಇಲ್ಲ. ಇಸ್ ದಟ್ ಕ್ಲಿಯರ್? ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಇಸ್ ದಟ್ ಕ್ಲಿಯರ್? ನನ್ನ ಕ್ವಾರ್ಟರ್ಸ್ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಸರ್, ಇಲ್ಲೇ ಹತ್ತಿರ ಇದೆ, ಬನ್ನಿ ನಾನು ತೋರಿಸ್ತೀನಿ. ಇದೆ ಸರ್ ನಿಮ್ಮ ಕ್ವಾರ್ಟರ್ಸ್. ಮೇಲಿಂದ ಇನ್ಫಾರ್ಮೇಷನ್ ಬಂದಿದೆ ಸರ್, ಒಂದು ವೆಲ್ಕಮ್ ಪಾರ್ಟಿ ಮಾಡಬೇಕು ಅಂತ. ನಾನೆಲ್ಲ ಅರೇಂಜ್ ಮಾಡ್ಬಿಟ್ಟು ಬರ್ತೀನಿ. 1 ಅವರ್ ಆಗುತ್ತೆ. ರಾಮ್ ಸರ್, ಸರ್, ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅನ್ನೋ ಅಂದಾಜು ಇಲ್ಲ ಸರ್ ನಿಮಗೆ. ಇದು ನನ್ನ ಫಸ್ಟ್ ಪೋಸ್ಟಿಂಗ್ ಸರ್. ಅದು ನನಗೆ ಟ್ರೈನ್ ಮಾಡಿರೋ ನಿಮ್ಮ ಜೊತೆ ಡ್ಯೂಟಿ ಮಾಡೋ ಅವಕಾಶ ಸಿಕ್ಕಿದೆ. ನನ್ನ ಖುಷಿನ ಹೇಳ್ಕೊಳಕ್ಕಾಗ್ತಿಲ್ಲ ಸರ್. ಸರ್, ಸ್ವಲ್ಪ ಹೊತ್ತಿನ ಮುಂಚೆ ಸ್ಟೇಷನಲ್ಲಿ ನೀವು ಈ ಖುಷಿ ಮೂಡಲ್ಲಿ ಇರಲಿಲ್ಲ ಸರ್. ಸರ್, ಏನು ಸರ್ ನೀವೇ ತಾನೇ ಹೇಳ್ಕೊಟ್ಟಿದ್ದು ಪರ್ಸ್ನಲ್ ಲೈಫು ಪ್ರೊಫೆಷನಲ್ ಲೈಫು ಇದೆರಡನ್ನೂ ಮಿಕ್ಸ್ ಮಾಡಬಾರ್ದು, ಅದೇ ಬೇರೆ ಇದೇ ಬೇರೆ ಅಂತ.
ಐ ಆಮ್ ರಿಯಲಿ ಸಾರಿ ಸರ್. ನೀನು ಐ ಆಮ್ ಸಾರಿ ಸರ್. ನೀವು ಯಾವ ತಪ್ಪು ಮಾಡಿಲ್ಲ, ನಿಮ್ಮಿಂದ ನಾನು ಹರ್ಟು ಆಗಿಲ್ಲ. ಡೋಂಟ್ ವರಿ ಸರ್. ರಂಗ ಅಣ್ಣ ಬಾಯ್ಲಿ. ನಮ್ಮ ಹೊಸ ಸಾಹೇಬರು ವಿಕ್ರಾಂತ್ ನಾಯಕ್, ಇನ್ಮೇಲೆ ಅವ್ರು ಇಲ್ಲೇ ಇರ್ತಾರೆ. ಅವ್ರ ಊಟ ತಿಂಡಿ ಎಲ್ಲ ವ್ಯವಸ್ಥೆಗಳು ನೀನೇ ನೋಡ್ಕೋಬೇಕು. ಸರಿ ಅಣ್ಣ. ನಮ್ಮ ಸ್ಪಂದನ ಮೇಡಮ್ ಫಸ್ಟ್ ರ್ಯಾಂಕ್ ಬಂದಿದ್ದಾರಂತೆ. ನಮ್ಮ ಗೋಕರ್ಣ ತುಂಬ ಅದೇ ಸುದ್ದಿ. ಸರ್ ನೀನು ಹೋಗು. ಸ್ಪಂದನ ನನ್ನ ಮಗಳು ಸರ್. ಈ ಸಲ PUC ಸ್ಟೇಟ್ಗೆ ಫಸ್ಟ್ ಬಂದಿದ್ದಾರೆ. ವಾವ್, ಗ್ರೇಟ್ ನ್ಯೂಸ್ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸ್ವೀಟ್ ನ್ಯೂಸ್ ಕೊಟ್ಟಿದ್ದೀರಾ. ನಾನು ಏನಾದ್ರು ಸ್ವೀಟ್ ನ್ಯೂಸ್ ಕೊಡೋಣ ಅಂದರೆ ಏನೂ ಇಲ್ಲ, ಆದರೆ ಸ್ವೀಟ್ ತಂದಿದ್ದೀನಿ. ಅಮ್ಮ ಕೈಯಾರೆ ಮಾಡಿರೋ ಲಡ್ಡು ಸರ್. ನಿಮಗೆ ಗೊತ್ತಿದೆ ಸರ್, ಇದನ್ನು ನಾನು ಯಾರಿಗೂ ಕೊಡ್ತಾ ಇರಲಿಲ್ಲ ಟ್ರೈನಿಂಗ್ ಟೈಮಲ್ಲಿ. ನಿಮಗೆ ಬಿಟ್ಟು ತಗೊಳ್ಳಿ, ಫುಲ್ಲು ಸ್ವೀಟ್ಸ್ ನಿಮಗೆ. ನನ್ನ ಕಡೆಯಿಂದ ಸ್ಪಂದನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಹಾ, ಅದೇ ರುಚಿ. ತುಂಬ ದಿನ ಆದಮೇಲೆ ಇಂಥ ಸ್ವೀಟ್ ಸಿಕ್ಕಿದೆ ಸರ್. ನಾನೆಲ್ಲ ಅರೇಂಜ್ ಮಾಡ್ಬಿಟ್ಟು ಬರ್ತೀನಿ, ನೀವು ಅಷ್ಟೊಳಗೆ. ವೈಶು ನಂಬರ್ ಸಿಗ್ತಾನೆ ಫಸ್ಟ್ ಹೇಳ. ಅಯ್ಯೋ, ಈ ಪ್ರೇಮಗಳು, ಹುಡುಗಿಗಳು, ಹುಡುಗಗಳು, ಹಾಳಾದಿ ಫೋನ್ ನಂಬರ್ಗಳು, ಮಾತಾಡಿ ಕಿವಿಗಳು, ತೂತುಗಳು, ಯಾಕೆ ಕೊಟ್ಟೋಗದೆ ಈ ಲೈಫ್ಗಳು. ಪಂಚರಂಗಿ ಸಿನಿಮಾ ನಾವಿಬ್ರು ಒಟ್ಟಿಗೆ ಕೂತ್ಕೊಂಡೆ ನೋಡಿದೀವಿ. ಸುಮ್ಮನೆ ಕೊರಿಬೇಡ, ಮ್ಯಾಟ್ರ್ ಬಾ ಡೈರೆಕ್ಟ್ ಆಗಿ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ತಗೊಂಡು ನಂಬರ್ನ ಜಾಲಾಡ್ಬಿಟ್ಟೆ ಮಗ. ಆದ್ರೂ ವೈಶು ನಂಬರ್ ಸಿಗ್ಲಿಲ್ಲ. ಏನ ಪೊಲೀಸ್ ಡಿಪಾರ್ಟ್ಮೆಂಟಾ? ಏನ್ ಮಾತಾಡ್ತಾ ಇದೆಯಾ? ಅಂದ್ರೆ ಅಡ್ವೆಂಚರ್ ಕ್ಯಾಂಪಿನ್ಗೆ ಫೋನ್ ಮಾಡಿದ್ದೆ. SP ವಿಕ್ರಾಂತ್ ನಾಯಕ್ ಅವತಾರದಲ್ಲಿ. ನನ್ನ ಮಗನೇ, ನನ್ನ ಹೆಸರು ಯಾಕೋ ಯೂಸ್ ಮಾಡಿದೆ? ಅಲ್ಲ ಗುರು, ಆ ರಿಸೆಪ್ಷನಿಸ್ಟು ಅವಳದೇ ನಂಬರ್ ಕೇಳ್ತಿದ್ದೀನಿ ಏನೋ ನಂಗೆ ಆಡ್ತಾಳೆ. ಕೊಡಲ್ಲ ಅಂತಾಳೆ ಗುರು. ನಾನೇನ್ ಮಾಡ್ಲಿ? ಏಯ್, ಇನ್ನೊಂದ್ಸರಿ ನನ್ನ ಹೆಸರನ್ನ ಮಿಸ್ಯೂಸ್ ಮಾಡಿದ್ರೆ ಫಸ್ಟ್ ಓದಿತೀನಿ, ಆಮೇಲೆ ಒಳಗಾಗ್ತೀನಿ. ಹಾ, ಲವ್ ಫ್ರೆಂಡ್ ಏನೋ ನೀನು, ಇಷ್ಟೊಂದು ಅವಮಾನ ಮಾಡ್ತೀಯ? ಈ ಕಡೆ ಬಯಸ್ಕೊಳ್ಬೇಕು ಅಂದ್ರೆ ಹೆಂಗೋ? ರಾಜು, ರಿಸೆಪ್ಷನಿಸ್ಟ್ ಹತ್ರ ಹೆಂಗೋ ನಂಬರ್ ಇಲ್ದೇ ಇರಕ್ಕೆ ಸಾಧ್ಯ? ಅವ್ರ ಹತ್ರ ಬಂದಿರೋ ಪ್ರತಿಯೊಬ್ಬ ಗೆಸ್ಟ್ದು ಡೀಟೇಲ್ಸ್ ನಂಬರ್ ಎಲ್ಲ ಇರುತ್ತೆ ಕಣೋ. ಚಿಲ್ ಬ್ರೋ, ನಾನ್ ಯಾರು? ರಾಜ್ ಅಲಿಯಾಸ್ ಡಿ ರಾಜ್. ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಅಂದ್ರೆ SP ವಿಕ್ರಾಂತ್ ನಾಯಕ್ ಹೆಸರು ಹೇಳಿದ ತಕ್ಷಣನೇ ಆ ಅಮ್ಮ ಅಡ್ವೆಂಚರ್ ಕ್ಯಾಂಪಿಗೆ ಬಂದಿರೋ ಎಲ್ಲಾ ಗೆಸ್ಟ್ ನಂಬರು ಕೊಟ್ಬಿಟ್ಲು. ಏನ ರಿಯಲಿ? ಅಲ್ಲ ಖುಷಿ ನೋಡು. ಈಗ ನನಗೆ ಬೈಯಲ್ಲ ಅಲ್ವಾ? ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಅವ್ರು ಕೊಟ್ಟಿರೋ ಲಿಸ್ಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ, ನೀವು ವೈಶುನಾ ಅಂತ ಕೇಳಿ ನಿನಗೆ ನಿನ್ನ ಹುಡುಗಿ ನಂಬರ್ ಸಿಗೋ ಹಾಗೆ ಮಾಡ್ತೀನಿ. ಏನ್ ಮಗ ನೀನು, ಹುಡುಗಿರು ವಾಟ್ಸಾಪ್ ಅಲ್ಲಿ HMM ಅನ್ನಂಗೆ ನೀನು ಅಂತೀಯಾ? ಓಹೋ, ತಮಗೀಗ ಕ್ರೆಡಿಟ್ ಬೇಕಲ್ವಾ ರಾಜು ಅವರೇ? ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ರಾಜು. ನನಗೀಗ ಒಂದು ಫಂಕ್ಷನ್ ಇದೆ, ಅದನ್ನ ಮುಗಿಸಿ ನಿಮ್ಗೆ ಫೋನ್ ಮಾಡಿ. ಮಚ್ಚೆ ಇದೆ ಮಗ ನಿನಗೆ. ಕೆಲಸ ಆಗ್ತಿದ್ದಂಗೆನೆ ಫಂಕ್ಷನ್ ಇದೆ, ಕೆಲಸ ಇದೆ. ಕಳ್ಳ. ಗೌರ್ಮೆಂಟ್ ಫಂಕ್ಷನ್ ಕೂಡ ಇದು. ನಿನ್ನ ಗೆಳೆಯ ವಿಕ್ರಾಂತಿ ನಾಯಕ್ಗೆ ಭರ್ಜರಿ ವೆಲ್ಕಮ್ ಇದೆ. ಆಮೇಲೆ ಮಾಡ್ತೀನಿ. ಬಾಯ್.